ನಿನ್ನ ಆ ಚೆಲುವು ನೋಡಿದಾಗ ಖಂಡಿತ ಸೀತೆಗೆ ಆಸೆ ಹುಟ್ಟಿಯೇ ಹುಟ್ಟತ್ತೆ. ಅಂದರೆ ಸಹಜವಾಗಿ ಏನಾದರೂ ಒಂದು ಕೇಳಬೇಕು ಅನ್ನೋ ಬಯಕೆ ಇರುತ್ತೆ. ಈ ಕಾಡಿನಲ್ಲಿ ಸೀರೆಗಿರೆ ಅಂತೂ ಕೇಳೋದು ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ ಅವರಿಗೆ ಬೇಕಾಗದ್ದು ಕಾಡಿನಲ್ಲಿ ಉಡಲಿಕ್ಕೆ, ತೊಡಲಿಕ್ಕೆ, ಹಾಸಲಿಕ್ಕೆ ಬೇಕಾದಂತಹ ಮೃಗದ ಚರ್ಮ. ಅದರಲ್ಲೂ ಇಷ್ಟು ಚೆಲುವಾದದಿದೆ ಅಂತಂದಾಗ ತೊಡುವುದಕ್ಕೆ ಬಯಸಿ ಅವಳು ಕೇಳ್ತಾಳೆ. ಆಗ ನೀನು ಈ ರೂಪದಿಂದ ಕಾಣಿಸಿದರೆ ನಿನ್ನ ಕಡೆಗೆ ಅವರ ಗಮನ ಸೆಳೆಯುತ್ತೆ. ಗೃಹ್ಯತಾಮಿತಿ ಭರ್ತಾರಂ ಲಕ್ಷ್ಮಣಂ ಚಾಭಿಧಾಸ್ಯತಿ, ಹಿಡಿದುಕೊಡಿ ಇದನ್ನು ಅಂತ ಜಿಂಕೆಯ ಬಂಧನಕ್ಕಾಗಿ ಅವರಿಬ್ಬರನ್ನು ಪ್ರೇರೇಪಿಸ್ತಾಳೆ. ಅಥವಾ ಇಂತಹ ಜಿಂಕೆ ತನ್ನ ಆಶ್ರಮದಲ್ಲೇ ಇರಬೇಕು ಅಂತ ಬಯಸಿಯಾದರೂ ಕೇಳ್ತಾಳೆ. ತತಸ್ತಯೋರಪಾಯೇತು ಶೂನ್ಯೇ ಸೀತಾಮಿಥಾ ಸುಖಂ ನಿರಾಬಾಧೋ ಹರಿಷ್ಯಾಮಿ ರಾಹುಶ್ಚಂದ್ರ ಪ್ರಭಾಮಿವ. ತಯೋ ಅಪಾಯಿ, ಅವರು ಅಲ್ಲಿಂದ ಹೊರಟು ಹೋದರೆ ಶೂನ್ಯ, ಏನೂ ಇಲ್ಲದಂತಹ ಸೀತೆ ಒಬ್ಬಳೇ ಇರಬಹುದಾದ ಆಶ್ರಮದಲ್ಲಿ ಯಥಾಸುಖಂ, ಏನೂ ತೊಡಕಿಲ್ಲದೆ, ಕಷ್ಟ ಇಲ್ಲದೆ, ಯಾವ ಅಡೆತಡೆಗಳೂ ಇಲ್ಲದೆ ಹರಿಷ್ಯಾಮಿ, ಹೇಗೆ ರಾಹು ಚಂದ್ರನ ಪ್ರಭೆಯನ್ನು ನುಂಗಿ ಕತ್ತಲೆಗೊಳಿಸುತ್ತಾನೋ ಹಾಗೆ. ತತಃ ಪಶ್ಚಾತ್ ಸುಖಂ ರಾಮೇ ಭಾರ್ಯಾ ಹರಣಕರ್ಷಿತೆ ವಿಶ್ರಬ್ಧ ಪ್ರಹರಿಷ್ಯಾಮಿ ಕೃತಾರ್ಥೇನಾಂತರಾತ್ಮನ. ಆನಂತರ ರಾಮ ದೀನನಾಗಿ, ಅಸಹಾಯಕನಾಗಿ, ದುಃಖಿತನಾದಾಗ, ತನ್ನ ಹೆಂಡತಿಯನ್ನು ಕಳ್ಕೊಂಡು ಇನ್ನು ಏನೂ ಬೇಡ ಅಂತ ಪ್ರಾಣವನ್ನೇ ತೊರೆಯುವ ಸ್ಥಿತಿಯಲ್ಲಿದ್ದಾಗ ನಾನು ಹೋಗಿ ಅವನನ್ನು ಹೊಡೆದು ಕೊಂದೇ ಬಿಡ್ತೀನಿ.